ರವೀಂದ್ರ ಅನ್ನೋರನ್ನ ಮದುವೆಯಾಗಿತ್ತು ತನುಜಾ. ಧರ್ಮಸ್ಥಳದಲ್ಲಿ ಮದುವೆಯಾಗಿತ್ತು ಈ ಜೋಡಿ ತನುಜಾ ಮತ್ತು ರವೀಂದ್ರ. ಮದುವೆ ಬಳಿಕವೂ ಕೂಡ ತನುಜಾ ಪಿಜಿಯಲ್ಲಿ ಇದ್ರಂತೆ. ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲಿ ಇರಬೇಕು, ಆದ್ರೆ ಪಿಜಿಯಲ್ಲಿ ಇದ್ಲಂತೆ ತನುಜಾ. ಮದುವೆ ವಿಚಾರ ಮನೆಯಲ್ಲಿ ಹೇಳಿಲ್ಲ, ಸ್ವಲ್ಪ ಸಮಯ ಬಿಟ್ಟು ಹೇಳ್ತೀನಿ ಅಂತ ರವೀಂದ್ರ ಹೇಳಿದ್ರಂತೆ. ಯಾಕೆಂದ್ರೆ ಮದುವೆ ಆದಂತಹ ವ್ಯಕ್ತಿ ರವೀಂದ್ರ, ಇವರು ಮನೆಯಲ್ಲಿ ಗೊತ್ತಿಲ್ಲದಂತ ರೀತಿಯಲ್ಲಿ ಮದುವೆ ಆಗಿದೆ. ಇದರಿಂದ ತನುಜಾ ಮನನೊಂದಿದ್ರು ಅನ್ನುವಂಥ ಶಂಕೆ, ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ಈ ಬಗ್ಗೆ ನಿನ್ನೆ ರವೀಂದ್ರಗೆ ಕಾಲ್ ಮಾಡಿ ತನುಜಾ ಬರೋಕೆ ಹೇಳ್ತಾರೆ. ಅಂದ್ರೆ ಅವರಿದ್ದಂಥ ಪಿ ಜಿ ಈಗಾಗಲ್ಲ, ಬೆಳಗ್ಗೆ ಬರ್ತೀನಿ ಅಂತ ರವೀಂದ್ರ ಆನ್ಸರ್ ಮಾಡಿದ್ದಂತೆ, ಕಾಲ್ ಮಾಡಿದಾಗ. ಇದರಿಂದ ಸಿಟ್ಟಾಗಿ ಸೂಸೈಡ್ ಮಾಡಿಕೊಂಡಿರುವಂತಹ ಅನುಮಾನ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ರಾತ್ರಿ 10 ಗಂಟೆಗೆ ರವೀಂದ್ರಗೆ ತನುಜಾ ಮೆಸೇಜ್ ಮಾಡಿದ್ರು. ನಿನ್ನೆ ರಾತ್ರಿ 10 ಗಂಟೆಗೆ ಮೆಸೇಜ್ ಮಾಡಿದ್ರು. ಬಸವನಹಳ್ಳಿಯಲ್ಲಿ ವಿಷ ಸೇವಿಸಿದ್ದೇನೆ ಅಂತ ಮೆಸೇಜ್ ಮಾಡ್ತಾರೆ. ಅದಾದ್ಮೇಲೆ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗಲಾಯಿತು. ಆದರೂ ಕೂಡ ಅಷ್ಟರಲ್ಲೇ ತನುಜಾ ಸಾವನ್ನಪ್ಪಿತ್ತು. 10 ಗಂಟೆಗೆ, ರಾತ್ರಿ 10 ಗಂಟೆಗೆ ಮೆಸೇಜ್ ಮಾಡಿ ನಾನು ವಿಷ ತೆಗೆದುಕೊಂಡು ಬಿಟ್ಟೀನಿ ಅಂತ ಹೇಳ್ತಾರೆ ಮೆಸೇಜ್ನ. ಅದಾದ ನಂತರದಲ್ಲಿ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗತ್ತೆ. ಆದರೆ ಅಷ್ಟರಲ್ಲಾಗಲೇ ಅವರು ಸಾವನ್ನಪ್ಪಿದ್ರು. ಗೌರಿಬಿದನೂರಿನ ಬೀರಮ್ಮನಹಳ್ಳಿ ನಿವಾಸಿ ತನುಜಾ ಹಾಗೂ ಯಲಹಂಕದ ಮಾಯಸಂದ್ರದ ನಿವಾಸಿ ರವೀಂದ್ರ ಮದುವೆ ಆಗಿದ್ದು. ಆದರೆ ಮನೆಯಲ್ಲಿ ಯಾರಿಗೂ ಈ ವಿಚಾರ ಗೊತ್ತಿಲ್ಲ ಅನ್ನೊಂದು ರೀತಿಯಲ್ಲಿ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ಸಂಪರ್ಕದಲ್ಲಿದ್ದಾರೆ. ಮನುಕುಮಾರ್, ಆರಂಭದಲ್ಲಿ ನೋಡ್ತಾ ಇದ್ದಾಗ ಇವ್ರು ಯಾಕೆ ಪಿ ಜಿಯಲ್ಲಿ ಇದ್ರು, ಮದುವೆ ಆದ್ರು ಅನ್ನುವಂಥ ಅನುಮಾನ ಸಹಜವಾಗಿತ್ತು. ಅದಕ್ಕೆ ಕಾರಣ ಇವರು ಕದ್ದು ಮುಚ್ಚಿ ಮದುವೆ ಆಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೇವಲ ಇಷ್ಟಕ್ಕೆ ಮನನೊಂದು ಸೂಸೈಡ್ ಮಾಡ್ಕೊಂಡಿರೋದು ಅಂತ ಅನ್ಸುತ್ತಾ? ಡೆತ್ ನೋಟ್ ಏನಾದರೂ ಇದೆಯಾ? ಕೇವಲ ಆ ಮೆಸೇಜ್ ಮಾತ್ರ ಇರೋದಾ? ಏನೇನು ಡೀಟೇಲ್ಸ್ಗಳು ಸಿಗ್ತಾ ಇದೆ? ಅರುಣ್ ಹುಗಾರು, ಏನಂದ್ರೆ ಈಗ ತನುಜಾ ಏನು ಮೃತಪಟ್ಟಿದ್ದಾಳೆ, ಈಕೆ ನಿನ್ನೆ ಒಂದು ಮೆಸೇಜ್ ಅನ್ನು ಕೂಡ ಕಳ್ಸಿರ್ತಾಳೆ. ಆಕೆ ಏನು ನೀನು ಇವತ್ತು ಮನೆಗೆ ಬಾ ಅಂತ ಕೂಡ ಆತನನ್ನ ಕೇಳಿರ್ತಾಳೆ. ಆದ್ರೆ ಆತ ಇವತ್ತು ಮನೆಗೆ ಬರೋದಿಕ್ಕೆ ಆಗೋದಿಲ್ಲ, ನಾಳೆ ಬರ್ತೀನಿ, ಬೆಳಿಗ್ಗೆ ಮೀಟ್ ಆಗ್ತೀನಿ ಅನ್ನೋಂತ ಉತ್ತರವನ್ನ ಕೊಡ್ತಾನೆ. ಹಾಗಾಗಿ ಸಾಕಷ್ಟು ಮನನೊಂದು ಈಕೆ ಏನು ವಿಷ ಸೇವನೆ ಮಾಡಿ ನಂತರ ವಿಷ ಸೇವಿಸುವುದಾಗಿ ಮೆಸೇಜ್ ಕೂಡ ಹಾಕ್ತಾಳೆ. ಹಾಗಾಗಿ ಆತ ಬಂದು ನೋಡೋಷ್ಟರಲ್ಲೇ ಈಕೆ ಸಾವನ್ನಪ್ಪಿರುವಂತದ್ದು. ಪ್ರಮುಖವಾಗಿ ಈತ ಕೂಡ ಮದುವೆ ಆಗಿರುವಂತ ವಿಡಿಯೋಗಳು ಕೂಡ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿರ್ತಾಳೆ. ಅಂದ್ರೆ ಈಕೆಯನ್ನ ಮದುವೆ ಆಗಿರೋ ವಿಚಾರ ಕೂಡ ಆತನ ಪೋಷಕರಿಗೂ ಕೂಡ ತಿಳಿಸೋದಿಲ್ಲ. ಕೆಲ ದಿನಗಳ ನಂತರ ಏನೋ ಪೋಷಕರಿಗೆ ತಿಳಿಸ್ತೀನಿ ಅನ್ನೋಂತ ಮಾತನ್ನ ಹೇಳಿ ಆಕೆಯನ್ನ ಸಪರೇಟ್ ಆಗಿ ಪಿಜಿಯಲ್ಲೂ ಕೂಡ ಇಟ್ಟಿರ್ತಾನೆ. ಆದ್ರೆ ಇವರಿಬ್ಬರ ಮಧ್ಯೆ ಯಾವ ವಿಚಾರಕ್ಕೆ ಮನಸ್ತಾಪ ಆಯ್ತು ಮತ್ತೆ ಏನೆಲ್ಲ ಘಟನೆಗಳು ಆಗ್ತದೆ ಅಂತ ಮಾಹಿತಿನೂ ಸಹ ಈಗ ಪೊಲೀಸರು ಕಲೆ ಹಾಕಿರುವಂತದ್ದು. ಪ್ರಮುಖವಾಗಿ ವಿಷ ಸೇವನೆ ಮಾಡಿ ಸಾವನ್ನಪ್ಪಿರುವಂತ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ಈಗ ಪ್ರಕರಣವನ್ನ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಸಹ ಮುಂದುವರಿಸಿರುವಂತದ್ದು. ಪ್ರಮುಖವಾಗಿ ಮೃತ ಏನು ಗೌರಿಬಿದನೂರು ಮೂಲದಳಾಗಿರೋದ್ರಿಂದ ಆಕೆಯ ಪೋಷಕರು ಕೂಡ ಇನ್ನ ಶವಗಾರದ ಬಳಿ ಬರ್ಬೇಕಾಗಿರುವಂತದ್ದು. ಅವರ ಬಳಿ ಏನಾದ್ರೂ ಇವರು ಮದುವೆ ಆಗಿರೋ ವಿಚಾರವನ್ನ ಅವರಿಗೆ ಹೇಳಿದಳ ಅಥವಾ ಅವರ ಬಳಿ ಕದ್ದಿ ಮುಚ್ಚಿ ಏನು ಮದುವೆ ಆಗಿರೋದನ್ನ ಮುಚ್ಚಿಟ್ಟಿದಾರ ಅನ್ನೋಂತ ಮಾಹಿತಿಯನ್ನು ಸಹ ಪೊಲೀಸರು ಕಲೆ ಹಾಕ್ತಿರೋಂಥದ್ದು. ಹಾಗಾಗಿ ವಿಷ ಸೇವನೆ ಮಾಡಿ ಈಗ ತನುಜಾ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಶಂಕೆಗಳು ಮೂಡ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಮನು ಡೀಟೇಲ್ಸ್ಗೆ.